ಹಾಯ್ ಎಲ್ಲರಿಗೆ ನಮಸ್ಕಾರ. ಈಗ ಸುಲಭವಾಗಿ ಚೌಳಿಕಾಯಿ ಪಲ್ಯ ಮಾಡೋದು ಹೇಗಂತ ನೋಡೋಣ್ರಿ. ಪೂರ್ತಿ ಇಡುವೆ ನೋಡ್ರಿ, ಗೊತ್ತಾಕೈತಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈಗ ಮಾಡೋ ವಿಧಾನ ಹೇಗಂತ ನೋಡೋಣ ನೋಡ್ರಿ. ಚೌಳಿಕಾಯಿ ಪಲ್ಯ ಮಾಡೋದು ಹೇಗಂತ ತೋರಿಸ್ತೀನಿ. ಇವು ಹಿಂಗಿರ್ತಾವಲ್ರಿ, ಇವನ್ನ ತುದಿ ಮುರಿಬೇಕು. ಹಿಂಗೆ ತುದಿ ಮುರಿದು ಹಿಂಗೆ ಕೈಲಿ ಮುರ್ಕೊಂಡು ಹಿಂಗೆ ನಾರು ತೆಗಿಬೇಕ್ರಿ. ಹಿಂಗೆ ನಾರು ತೆಗೆದ್ರೆ ಉಣ್ಣ ಮುಂದೆ ಹಲಾಶೆ ಕಾಣಂಗಿಲ್ಲ. ಹಿಂಗೆ ನಾರು ತೆಗಿಬೇಕ್ರಿ. ಕಟ್ ಮಾಡಿದರೆ ಅದ್ರಾಗ ಉಳ್ಕೊಂತವ್ರಿ. ಚಾಕುಲ್ ಕಟ್ ಮಾಡಿದರೆ ಕೈಲೇ ಮುರಿಬೇಕು ನೋಡ್ರಿ. ಹಿಂಗೆ ಮುರ್ಕೋಬೇಕ್ರಿ. ಈಗ ಇವನ್ನ ಹಿಂಗೆ ಮುರ್ಕೊಂಡು 2 ಸಲ ತೊಳ್ಕೊಂಡು ಬಂದನ್ರಿ. ಈಗ ಹುರಿದು ಮಾಡೋದು ಹೇಗಂತ ತೋರಿಸ್ತೀನಿ ನೋಡ್ರಿ. ಈಗ ಬಾಳೆ ಇಟ್ಕೊಂಡ್ರಿ. ಈಗ ಚೌಳಿಕಾಯಿ ಅಂತ ನೋಡ್ರಿ. ಈಗ ನೋಡ್ರಿ, ಉರಿ ಜೋರಿಟ್ಟು ನೀರಿನ ಹಸು ಹೋಗ್ಬಿಟ್ಟು ಕೈ ಹಾಕ್ಬೇಕ್ರಿ. ನೀರು ಮುಟ್ಟು ಹೋಗ್ಬೇಕ್ರಿ. ನೀರಿನ ಹಸು ಹೋಗ್ಬಿಟ್ಟು ಜೋರಿಟ್ಟು ಹೊಡಿಬೇಕು ನೋಡ್ರಿ. ಈಗ ಒಂದು ಸ್ವಲ್ಪ ನೀರಿನ ಹಸು ಹೋಗೈತಿ, ಕಲರ್ ಬದಲಾಗೈತಿ. ಒಂದು ಸ್ವಲ್ಪ ಎಣ್ಣೆ ಹಾಕಿರ್ತೇನೆ ನೋಡ್ರಿ. ಈಗ ಕೈ ಆಡ್ಬೇಕು. ಈಗ ಮತ್ತೆ ಉರಿ ಜೋರು ಇರ್ತೇನೆ ನೋಡ್ರಿ. ಉರಿ ಸಣ್ಣ ಇಟ್ರೆ ಲಘು ಆಗಲ್ರಿ. ಇದು ಒಂದು ಸ್ವಲ್ಪ ಜೋರಿಟ್ಟು ಹುರಿಬೇಕು. ಈಗ ನೋಡ್ರಿ, ಹುರಿದವು. ಗ್ಯಾಸ್ ಆರಿಸಿರ್ತೀನಿ. ಈಗ ಚೌಳಿಕಾಯಿ ಪಲ್ಯಕ್ಕೆ ಒಗ್ಗರಣೆ ಕೊಡೋದಾಗಂತ ತೋರಿಸ್ತೀನಿ ನೋಡ್ರಿ. ಈಗ ಎಣ್ಣೆ ಹಾಕ್ಯಂಡನಿ. ಈಗ ಒಗ್ಗರಣೆ ಕೊಡೋದು ಹೇಗಂತ ನೋಡೋಣ. ಈಗ ಕರಿಬೇವು ಹಾಕ್ಯಂತ ನೋಡ್ರಿ. ಈರುಳ್ಳಿ ಒಂದು ಈರುಳ್ಳಿ ತೊಗೊಂಡು ಈರುಳ್ಳಿ ಹಾಕ್ಯಂತ. ಮೆಣಸಿನ್ಕಾಯಿ 2 ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡ್ರಿ. ಮೆಣಸಿನ್ಕಾಯಿ ಹಾಕ್ತೀನಿ ನೋಡ್ರಿ. ನೀವು ಜಜ್ಜಾದ್ರೆ ಹಾಕ್ಯಬೋದ್ರಿ. ನಾ ಹಂಗಾಗಿ ಹೆಚ್ಚಿಟ್ಟಿನಿ. ನೀವು ಜಜ್ಜಾದ್ರೆ ಹಾಕ್ಯಬೋದ್ರಿ. ಇದನ್ನೊಂದು ಸ್ವಲ್ಪ ಕಲರ್ ಬದಲಾಗ್ತದೆ. ಈಗ ಟಮಾಟೆ ಹಣ್ಣು ಹಾಕ್ಯಂತೀನಿ ನೋಡ್ರಿ. ಒಂದು ಟಮಾಟೆ ಹಣ್ಣು ಹೆಚ್ಚಿಟ್ಟಿದ್ದೆ. ಒಂದು ಟಮಾಟೆ ಸ್ವಲ್ಪ ಕೈ ಆಡ್ತೀನಿ. ಈಗ ಉಪ್ಪು ಹಾಕ್ಯಂತೀನಿ ನೋಡ್ರಿ. 1 ಸ್ಪೂನ್ ಉಪ್ಪು ಹಾಕ್ಯಂತೀನಿ. ಒಂದು ಸ್ವಲ್ಪ ಗರಂ ಮಸಾಲ. ಈಗ ಕಲರ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಅರಿಶಿನ ಪುಡಿ ಹಾಕ್ತೀನಿ. ಈಗ ಇದನ್ನು ಮಿಕ್ಸ್ ಮಾಡ್ತೀನಿ. ಈಗ ಹುರಿದಿಟ್ಟನಲ್ರಿ ಚೌಳಿಕಾಯಿ ಹಾಕ್ಯಂತೀನಿ ನೋಡ್ರಿ. ಈಗ ಇದಕ್ಕೆ
ಒಂದು ಸ್ಪೂನು ಗುರಪ್ಪು ಐತಂತ ನೋಡಿ. ಈಗ ಇದನ್ನು ಮಿಕ್ಸ್ ಮಾಡೋದು. ಈಗ ಇದಕ್ಕೆ ಕೊತ್ತಂಬರಿ ಹಾಕ್ಯಂತೀನಿ. ಕೊತ್ತಂಬರಿ ಸಣ್ಣ ಕಟ್ ಮಾಡಿ ಇಟ್ಟಿದ್ದೆ ಕೊತ್ತಂಬರಿ. ಒಂದು ಸ್ವಲ್ಪ ಬೆಲ್ಲ ಹಾಕ್ಯಂತೀನಿ. ಈಗ ಇದನ್ನು ಮಿಕ್ಸ್ ಮಾಡಿ. ಈಗ ಇದಕ್ಕೆ ನೀರು ಹಾಕ್ಯಂತೀನಿ. ಒಂದು ಸ್ವಲ್ಪ ಕುದಿಬೇಕ್ರಿ ಇದು. ಈಗ ಇದನ್ನು ಬಾಯಿ ಮುಚ್ಚಿ ಇಟ್ಟು ಬಿಡೋಣ್ರಿ ಕುದಿಯಕ್ಕೆ. ಕುದ್ದಿಂದ ತೋರಿಸ್ತೀನಿ ರೀ ನೋಡಿರಿ. ಪಲ್ಯ ಕುದಿರ್ತೈತಿ. ಈಗ ಸರ್ವ್ ಮಾಡಿ ತೋರಿಸ್ತೇನೆ ರೀ. ಬೆಂದೈತೆ ನೋಡಿರಿ. ಈಗ ಸರ್ವ್ ಮಾಡಿ ತೋರಿಸ್ತೇನೆ ರೀ. ನೋಡಿರಿ ಇಷ್ಟು ಸುಲಭವಾಗಿ ಮನ್ಯಾಗ ಚೌಳಿಕಾಯಿ ಪಲ್ಯ ಮಾಡ್ಕೊಂಡು ರೊಟ್ಯಾಗಾದ್ರೆ ತಿನ್ಬೋದು, ಚಪಾತಿಯಾಗಾದ್ರೆ ತಿನ್ಬೋದು. ಇಷ್ಟು ಸಿಂಪಲ್ಲಾಗಿ ಮಾಡಿದ್ರಿ. ನಾ ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.